ಮದ್ದೂರು ತಾಲೂಕು ಚಿಕ್ಕಾರಸಿಂಕೆರೆ ಗ್ರಾಮದಲ್ಲಿ ಕ್ರೈಸ್ತ ಧರ್ಮದ ವತಿಯಿಂದ ಪೂಜ್ಯ ರಾಜೇಂದ್ರ ಸ್ವಾಮಿಯವರ 305ನೇ ವರ್ಷದ ವಾರ್ಷಿಕ ಪುಣ್ಯ ಸ್ಮರಣೆ ಅಕ್ಟೋಬರ್ 8ರಂದು ಆಯೋಜಿಸಲಾಗಿದೆ. ಚಿಕ್ಕಾರಸಿಂಕೆರೆ ಪೂಜ್ಯ ರಾಜೇಂದ್ರ ಸ್ವಾಮಿಯವರ ಪುಣ್ಯ ಕ್ಷೇತ್ರವಾಗಿದ್ದು, ಫಾದರ್ ಪ್ಯಾಟ್ರಿಕ್ ಝೇವಿಯರ್ ಅವರು ಮಾತನಾಡಿ, ಕ್ಷೇತ್ರದಲ್ಲಿ 305 ವರ್ಷದ ಇತಿಹಾಸವಿದ್ದು, ಇಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಪವಾಡಗಳನ್ನು ಅರಿತ ಭಕ್ತ ಸಮೂಹ ಪೂಜ್ಯ ರಾಜೇಂದ್ರ ಸ್ವಾಮಿಯವರ ಸ್ಮರಣೆ ಮಾಡಲು ಅಣಿಯಾಗಿದ್ದು, ಈ ಕಾರ್ಯಕ್ರಮವನ್ನು ಮೈಸೂರಿನ ನಿವೃತ್ತ ಮಹಾಧರ್ಮಾಧ್ಯಕ್ಷ ಪೂಜ್ಯ ಡಾಕ್ಟರ್ ಬರ್ನಾರ್ಡ್ ಮೊರಾಸ್ ಅವರೊಂದಿಗೆ ಮೈಸೂರಿನ ಧರ್ಮ ಕ್ಷೇತ್ರದಿಂದ 10 ಯಾಚಕರುಗಳು ಅಕ್ಟೋಬರ್ 8ರಂದು ಬೆಳಗ್ಗೆ 11 ಗಂಟೆಗೆ ಆಡಂಬರದ ಬಲಿ ಪೂಜೆಯೊಂದಿಗೆ ಉದ್ಘಾಟಿಸಲಿದ್ದಾರೆ. ಇನ್ನು ಪೂಜ್ಯ ರಾಜೇಂದ್ರ ಸ್ವಾಮಿಯವರು 1700ರಲ್ಲಿ ಚಿಕ್ಕಾರಸಿಂಕೆರೆಗೆ ಬಂದು ಈ ದೇವಾಲಯವನ್ನು ಕಟ್ಟಿದರು. ಕಳೆದ 3 ದಶಕಗಳಿಂದಲೂ ಕ್ರೈಸ್ತ ಭಕ್ತರು ಈ ಪುಣ್ಯ ತಾಣಕ್ಕೆ ಆಗಮಿಸುತ್ತಿದ್ದು, ಆ ವೇಳೆ ಪೂಜ್ಯ ರಾಜೇಂದ್ರ ಸ್ವಾಮಿಯವರ ದಿವ್ಯ ದೃಷ್ಟಿಯಿಂದ ಹಲವು ಪವಾಡಗಳು ನಡೆದು ಭಕ್ತ ಸಮೂಹಕ್ಕೆ ಅನನ್ಯ ವರಗಳನ್ನು ನೀಡಿ ಕ್ಷೇತ್ರಕ್ಕೆ ಹೊಸ ಕಾಯಕಲ್ಪ ನೀಡಿದರು. ಇನ್ನು 1719 ಅಕ್ಟೋಬರ್ 8ರಂದು ಪೂಜ್ಯ ರಾಜೇಂದ್ರ ಸ್ವಾಮಿಯವರು ನಿಧನರಾದ ಬಳಿಕ ಭಕ್ತ ಸಮೂಹ ಕಂಗೆಟ್ಟಿತು. ನಂತರ ಯೇಸು ಕ್ರಿಸ್ತರ ಅಣಿತಿಯಂತೆ ರಾಜೇಂದ್ರ ಸ್ವಾಮಿಯವರ ದಿವ್ಯ ಸಂಕಲ್ಪದಿಂದ ಹಲವು ಪವಾಡಗಳು ನಿರಂತರವಾಗಿ ನಡೆದುಕೊಂಡು ಬಂದಿವೆ. ಐತಿಹಾಸಿಕ ಹಿನ್ನೆಲೆ ಉಳ್ಳ ಪುಣ್ಯಕ್ಷೇತ್ರಕ್ಕೆ ವಿವಿಧ ಜಿಲ್ಲೆ ಮತ್ತು ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಲಿದ್ದಾರೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ಕ್ರೈಸ್ತರು ಮಾತ್ರವಲ್ಲ, ಎಲ್ಲಾ ಜನರು ಭೇದ ಭಾವವಿಲ್ಲದೆ ಭಾಗವಹಿಸಿ ದೇವರ ಸೇವಕ ರಾಜೇಂದ್ರ ಪ್ರಸಾದ್ ಅವರ ಆಶೀರ್ವಾದ ಪಡೆಯಬಹುದು. 11 ಗಂಟೆಯ ನಂತರ ವಿಶೇಷ ಪ್ರಾರ್ಥನೆ ನಡೆಯಲಿದೆ ಎಂದರು. ನಮ್ಮ ದೇವಾಲಯದಲ್ಲಿ ಪೂಜ್ಯ ರಾಜೇಂದ್ರ ಸ್ವಾಮಿಯವರ 305ನೆಯ ವಾರ್ಷಿಕ ಮಹೋತ್ಸವವನ್ನು ಆಚರಿಸುತ್ತೇವೆ. ಈ ಹಬ್ಬದ ಆಚರಣೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸುತ್ತಾರೆ. ಮೈಸೂರಿನಿಂದ ಮಹಾಧರ್ಮಾಧ್ಯಕ್ಷರಾದಂಥ ಪರಮ ಪೂಜ್ಯ ಬರ್ನಾರ್ಡ್ ಮೊರಾಸ್ ಈ ಬಲಿಪೂಜೆಯನ್ನು ಅರ್ಪಿಸುತ್ತಾರೆ. 10 ಯಾಜಕರುಗಳು ಮೈಸೂರು ಧರ್ಮ ಕ್ಷೇತ್ರದಿಂದ ಬಂದು ಇದರಲ್ಲಿ ಭಾಗವಹಿಸಲಿರುತ್ತಾರೆ. ಭಕ್ತಾದಿಗಳು ಕೂಡ ಕರ್ನಾಟಕದ ಎಲ್ಲ ಕಡೆಯಿಂದ ಬರುತ್ತಾರೆ. ಈ ಬಲಿಪೂಜೆಯಲ್ಲಿ ಭಾಗವಹಿಸಲು ಇದು ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ, ಎಲ್ಲ ಜನರು ಕೂಡ ಇದರಲ್ಲಿ ಭಾಗವಹಿಸಬಹುದು. ಯಾವ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ, ಪೂಜ್ಯ ರಾಜೇಂದ್ರ ಸ್ವಾಮಿಯವರ ವರಪ್ರಸಾದವನ್ನು ಪಡೆದುಕೊಳ್ಳಲು ಇದೊಂದು ಅವಕಾಶವಾಗಿರುತ್ತದೆ. 11 ಗಂಟೆಯ ಬಲಿಪೂಜೆಯ ನಂತರ ಎಲ್ಲರಿಗೂ ಕೂಡ ಆಶೀರ್ವಾದ ಮತ್ತು ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ. ದಯವಿಟ್ಟು ನೀವೆಲ್ಲರೂ ಬಂದು ಇದರಲ್ಲಿ ಭಾಗವಹಿಸಬೇಕೆಂದು ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತೇನೆ. ವಂದನೆಗಳು.